ನಮಸ್ಕಾರ ಅಭ್ಯರ್ಥಿಗಳೇ ಮತ್ತು ಪಾಲಕರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಈಗಾಗಲೇ ಮೊರಾರ್ಜಿ ದೇಸಾಯಿಯ ಒಂದು ಆನ್ಲೈನ್ ಅರ್ಜಿಗಳನ್ನು ಕರೆಯಲಾಗಿದ್ದು, ಸೊ ಅದಕ್ಕೆ 29ನೇ ತಾರೀಕು ತನಕ ನಿಮಗೆ ನಾಳೆ ತನಕ ಕಾಲಾವಕಾಶವನ್ನು ಕೊಡಲಾಗಿದೆ. ಸೊ ಈ ಒಂದು ಅಪ್ಲಿಕೇಶನ್ ಹಾಕಿದ ಮೇಲೆ ಮುಂದಿನ ತಿಂಗಳು 15ನೇ ತಾರೀಕಿಗೆ ನೀವು ಒಂದು ಎಕ್ಸಾಮನ್ನು ಬರೀಬೇಕಾಗತ್ತೆ. ಸೊ ಆ ಒಂದು ಎಕ್ಸಾಮಲ್ಲಿ ಪಠ್ಯಕ್ರಮ ಯಾವ ರೀತಿಯಾಗಿರುತ್ತೆ ಮತ್ತು ಅದಕ್ಕೆ ಸಂಬಂಧಿಸಿದಂತಹ ಒಂದು ಮಾಡೆಲ್ ಕ್ವಶನ್ ಪೇಪರ್ ನಿಮ್ಗೆ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ಇದರಲ್ಲಿ ಮಾಹಿತಿಯನ್ನು ಕೊಡ್ತೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಜೊತೆಗೆ ನಮ್ಮ ಚಾನಲ್ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಪಠ್ಯಕ್ರಮ ಅಂತ ಬಂದಾಗ, ಸಿಲೆಬಸ್ ಅಂತ ಬಂದಾಗಿಲ್ಲಿ, ಸೊ 6ನೇ ತರಗತಿ ಈಗೇನೋ ನೀವು ಎಕ್ಸಾಮ್ ಬರಿತಾ ಇದ್ದೀರಿ ಅಂಥ ಅಭ್ಯರ್ಥಿಗಳಿಗೆ ಏನು ಮಾಡ್ತಾರೆ ಅಂತಂದರೆ, ಇಂಗ್ಲೀಷ್ 20 ಮಾರ್ಕ್ಸಿಂದ ಕ್ವಶನ್ಗಳು ಇರ್ತಾವೆ. ಒಂದೊಂದು ಕ್ವಶನ್ಗೆ ಒಂದೊಂದು ಅಂಕ ಇರುತ್ತೆ. 20 ಅಂಕ ಇಂಗ್ಲೀಷ್ ಇರುತ್ತೆ, 20 ಕ್ವಶನ್ನು ಮ್ಯಾಥ್ಸ್ ಇರುತ್ತೆ, ಕನ್ನಡ ಮತ್ತು ಸಮಾಜ ವಿಜ್ಞಾನ ಮತ್ತು ಸಾಮಾನ್ಯ ವಿಜ್ಞಾನ. ಇಷ್ಟು ಸಬ್ಜೆಕ್ಟ್ಗಳದ್ದು ಒಟ್ಟು 100 ಮಾರ್ಕ್ಸಿಗೆ ಎಕ್ಸಾಮ್ ಇರುತ್ತೆ. 100 ಪ್ರಶ್ನೆಗಳು ಇರ್ತವೆ. ಸೊ ಇಲ್ಲಿ 120 ಕ್ವಶನ್ಸ್ ಇರ್ತವೆ. ಇಲ್ಲಿ ರೌಂಡ್ ಮಾಡಬೇಕಾಗತ್ತೆ. OMR ಸೀಟ್ ಕೊಡ್ತಾರೆ. ಕ್ವಶನ್ ಪೇಪರ್ ನೋಡಿ OMR ಸೀಟ್ ಒಳಗಡೆ ಫಿಲ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಏನಂದರೆ ಪಠ್ಯಕ್ರಮ ಯಾವ ಬೇಸಿಸ್ ಮೇಲೆ ಇರುತ್ತೆ ಅಂತಂದರೆ, ಕಂಪ್ಲೀಟಾಗಿ ನಿಮ್ಗಳಿಗೆ ನೀವು ಒಂದು ಕನ್ನಡದಲ್ಲಿ ಓದ್ಕೊಂಡು ಕ್ವಶನ್ ಬರೀಬೋದು ಅಥವಾ ಇಂಗ್ಲೀಷ್ ಮೀಡಿಯಮ್ದಲ್ಲಿ, ಎರಡೂ ಮೀಡಿಯಮ್ದಲ್ಲಿ ಇರುತ್ತೆ. ನಿಮ್ಗೆ ಯಾವ್ದು ಬೇಕಾದನ್ನು ನೀವು ನೋಡ್ಕೊಳ್ಬೋದು. ಮತ್ತು ಜೊತೆಗೆ ಇಲ್ಲಿ 90% ಕ್ವಶನ್ಗಳು ಅಂದರೆ 90 ಕ್ವಶನ್ಸ್ಗಳು ನಿಮಗೆ 4ನೇ 5ನೇ ತರಗತಿಯಿಂದನೇ ಬರ್ತವೆ. 4ನೇ ತರಗತಿ ಮತ್ತು 5ನೇ ತರಗತಿಯಿಂದನೇ ಸಿಲೆಬಸ್ ಮುಖಾಂತರ ನಿಮ್ಗೆ ಏನು ಮಾಡ್ತಾರೆ, ಕ್ವಶನ್ಗಳನ್ನು ಕೇಳ್ತಾರೆ. ಸೊ ಒಂದು ಕ್ವಶನ್ ಪೇಪರ್ ತೋರಿಸ್ತಾನೆ, ಮಾಡೆಲ್ ಕ್ವಶನ್ ಪೇಪರ್ ಅಂದರೆ 2021-22ರಲ್ಲಿ ಆಗಿರುವಂಥದ್ದು. 2021-22ರಲ್ಲಿ ಆಗಿರುವಂಥ ಒಂದು ಕ್ವಶನ್ ಪೇಪರ್ ಈ ರೀತಿಯಾಗಿ ಒಂದು ಫಾರ್ಮೆಟ್ ಇರುತ್ತೆ. ಫ್ರಂಟ್ ಪೇಜ್ ಇದು. ಸೊ ಫ್ರಂಟ್ ಪೇಜ್ ಮೇಲೆ ನೆಕ್ಸ್ಟ್ ಒಂದು ಸ್ಪೇಸ್ ಗ್ಯಾಪ್ ಇರುತ್ತೆ. ನೆಕ್ಸ್ಟ್ ನೋಡಿ, ಸೆಕ್ಷನ್ ವಿಭಾಗ 1ರಲ್ಲಿ ಕನ್ನಡ ಬಗ್ಗೆ. ಸೊ ಕನ್ನಡದಲ್ಲಿ 4 ಇಲ್ಲೇನು ಮಾಡಿದ್ದಾರೆ ಅಂದರೆ, ಈ ರೀತಿ ಒಂದು ಕನ್ನಡ ಸೆಕ್ಷನ್ ಬರ್ತವೆ. ಸೊ ಇದರಲ್ಲಿ ನೀವು ಅಬ್ಜೆಕ್ಟ್ಗಳನ್ನು ಕೊಟ್ಟಿರ್ತಾರೆ. ಇದರಲ್ಲಿ ಸರಿಯಾದಂತಹ ಒಂದು ಆನ್ಸರನ್ನು ಹುಡುಕಿ ಅದರ OMR ಸೀಟನ್ನು ಕೂಡ ನಾನು ತೋರಿಸ್ತೀನಿ ನಿಮಗೀಗ. ಸೊ ಈ ರೀತಿಯಾದಂಥ ಒಂದು ಕ್ವಶನ್ಸ್ ಇರ್ತವೆ ಕನ್ನಡದಲ್ಲಿ. ಅದಾದಮೇಲೆ ಕನ್ನಡದಲ್ಲಿ ಒಟ್ಟು 20 ಕ್ವಶನ್ಸ್ಗಳು. ಓಕೆ, ಸೊ 20 ಕ್ವಶನ್ಸ್ಗಳು ಇರ್ತವೆ. ನೆಕ್ಸ್ಟ್ ಇಂಗ್ಲೀಷ್ ಸೆಕ್ಷನ್ B ಅಂತ 2 ಅಂತ ಕರಿತೀವಿ. ಸೊ ಇಲ್ಲಿ ಕೂಡ ಏನಂತಂದರೆ 4 ಆಲ್ಟರ್ನೇಟ್ ಚಾಯ್ಸ್ಗಳನ್ನು ಕೊಟ್ಟಿರ್ತಾರೆ. ಓಕೆ, ಸೊ ಈ ರೀತಿ ಒಂದು ನಿಮಗೆ ಇವು ಕೂಡ ಎಷ್ಟು ಅಂತಂದರೆ ಒಂದು 20 ಇರ್ತವೆ. ಸೀರಿಯಲ್ ನಂಬರ್ ಕಂಟಿನ್ಯೂ ಇದೆ ಟಿಲ್ 40ರ ತನಕನೂ. ಸೊ ಇದೊಂದು ಸೀರಿಯಲ್ ನಂಬರ್ 40ರ ತನಕನೂ ಅಂದರೆ 20 ಕ್ವಶನ್ಸ್ ಇಂಗ್ಲೀಷ್ ಆಯಿತು. ನೆಕ್ಸ್ಟು ಮ್ಯಾಥ್ಸಲ್ಲಿ ಕೂಡ 20 ಕ್ವಶನ್ ಇರ್ತವೆ. ಇಲ್ಲಿ ಯಾವುದು ನೋಡಿ, ಕನ್ನಡ ಮೀಡಿಯಮ್ ಇರುತ್ತೆ, ಇಂಗ್ಲೀಷ್ ಮೀಡಿಯಮ್ ಇರುತ್ತೆ. ನೋಡಿ ಇದು ಇಂಗ್ಲೀಷ್ ಮೀಡಿಯಮಲ್ಲಿದೆ. ಓಕೆ, ಸೊ ಅದೇ ಸೇಮ್ ಇಲ್ಲಿ ಕನ್ನಡ ಮೀಡಿಯಮ್ ಇದೆ. ನಿಮಗೆ ಇಂಗ್ಲೀಷ್ ಮೀಡಿಯಮ್ ಆದರೆ ಇಂಗ್ಲೀಷ್ ಮೀಡಿಯಮ್, ಕನ್ನಡ ಮೀಡಿಯಮ್ ಆದರೆ ಕನ್ನಡ ಮೀಡಿಯಮ್, ಯಾವುದು ಅನಿಸುತ್ತೆ ಅದನ್ನು ನೀವು ಓದ್ಕೋಬೇಕಾಗತ್ತೆ. ನಂಬರ್ ಮಾತ್ರ ಸೇಮ್ ಇರ್ತವೆ, ಕ್ವಶನ್ ಮಾತ್ರ ಸೇಮ್ ಇರ್ತವೆ. ನೋಡಿ ಇಲ್ಲಿ ಇಂಗ್ಲೀಷ್ ಮೀಡಿಯಮ್ ಬಂತು ಇವಾಗ. ಸೊ ಇದು ಇಂಗ್ಲೀಷ್ ಮೀಡಿಯಮಲ್ಲಿದ್ದರೆ ಸೇಮ್ ತೆಳಗಡೆ ಕನ್ನಡ ಮೀಡಿಯಮಲ್ಲಿರುತ್ತೆ. ಓಕೆ, ಕನ್ನಡ ಮೀಡಿಯಮ್ ಈ ರೀತಿಯಾಗಿ ಕನ್ನಡ ಮೀಡಿಯಮ್ ಮತ್ತು ಇಂಗ್ಲೀಷ್ ಮೀಡಿಯಮ್ ಅಂತ ಆಲ್ಟರ್ನೇಟಾಗಿ ಪೇಜ್ಗಳನ್ನು ಕೊಟ್ಟಿರ್ತಾರೆ. ನಿಮಗೆ ಯಾವ ಮೀಡಿಯಮ್ ಇರ್ತದೆ ಅದನ್ನು ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್ ನೋಡಿ ಸೈನ್ಸ್ ಸೆಕ್ಷನಲ್ಲಿ ಕೂಡ ಹಂಗೆ ಇಂಗ್ಲೀಷ್ ಮೀಡಿಯಮ್ ಮತ್ತು ಕನ್ನಡ ಮೀಡಿಯಮ್ ಎರಡೂ ಕೂಡ ಇರ್ತವೆ. ಸೊ ಫಸ್ಟ್ಗೆ ನೀವು ಕನ್ನಡ ಮೀಡಿಯಮ್ ಅಂದರೆ ಕನ್ನಡ ಮೀಡಿಯಮ್ ಮಾತ್ರ ನೋಡ್ಕೊಳ್ಬೋದು. ಇಂಗ್ಲೀಷ್ ಮೀಡಿಯಮ್ ಅಂತಂದರೆ ಇಂಗ್ಲೀಷ್ ಮೀಡಿಯಮಲ್ಲಿ ನೀವು ನೋಡ್ಕೊಳ್ಬೋದಾಗಿದೆ. ಓಕೆ, ಸೇಮ್ ಕ್ವಶನ್ಸ್ಗಳಿರ್ತವೆ. ಸೊ ನಿಮ್ಗೆ ನಾನು ಇವಾಗ ನಿಮ್ಮ ಫಾರ್ಮೆಟ್ ಯಾವ ರೀತಿಯಾಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಓಕೆ, ಸೊ ಇಲ್ಲಿ ಇಂಗ್ಲೀಷಲ್ಲಿ ಕೂಡ ಓಕೆ, ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗೋದಿಲ್ಲ, ನಿಮ್ಮ ಫಾರ್ಮೆಟ್ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿರುತ್ತೆ ಅಂಥೇಳಿ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ನಮಗೆ ಸೋಷಿಯಲ್ ಸೈನ್ಸಲ್ಲಿ ಕೂಡ ಹಿಂಗೆ ಇಂಗ್ಲೀಷು ಪ್ಲಸ್ ಕನ್ನಡ. ನೋಡಿ ಸಿಂಪಲ್ ಆಗಿದೆ. ನೋಡಿ, ಕರ್ನಾಟಕ ರಾಜ್ಯದ ರಾಜಧಾನಿ ಕೇಳಿದ್ದಾರೆ. ಕರ್ನಾಟಕ ರಾಜ್ಯದ ರಾಜಧಾನಿ 4 ಆಪ್ಷನ್ ಕೊಟ್ಟಿದ್ದಾರೆ ಈ ರೀತಿಯಾಗಿ. ಆಮೇಲೆ ಇದು ನೋಡಿ, ಇವೆಲ್ಲ ಸಿಲೆಬಸ್ಗಳು ನಿಮಗೆ 4ನೇ ಮತ್ತು 5ನೇ ತರಗತಿಯಲ್ಲಿ ಇರುವಂಥ ಸಿಲೆಬಸ್ಸೇ ಇವ್ರು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. 4ನೇ ಮತ್ತು 5ನೇ ತರಗತಿಯಲ್ಲಿ ಇರುವಂಥ ಸಿಲೆಬಸ್ಸನ್ನೇ ನಿಮಗೆ ಎಲ್ಲಿ ಕೊಡ್ತಾರೆ ಅಂದರೆ, ಟೋಟಲ್ 90 ಮಾರ್ಕ್ಸಿಗೆ ಕ್ವಶನ್ ಕೊಡ್ತಾರೆ. 10 ಮಾರ್ಕ್ಸದು ಮಾತ್ರ ನಿಮಗೆ GK ಥರ ಬರುತ್ತೆ, ಅಥವಾ ಜನರಲ್ ಆಗಿ ಬರ್ಬೋದು ಅಥವಾ ಟ್ವಿಸ್ಟ್ ಆಗಿ ಬರ್ಬೋದು ಅಷ್ಟೇ. 90 ಅಂಕಗಳು ನಿಮಗೆ ಕಾಮನ್ ಆಗಿ ಬರ್ತವೆ. ಸೊ ನೋಡಿ, ಈ ರೀತಿ ಒಂದು OMR ಸೀಟ್ ಬರುತ್ತೆ ನಿಮಗೆ. ಇದು 21-22ರಲ್ಲಿ OMR ಸೀಟ್ ಇದೆ. ಇಲ್ಲಿ ನೋಡಿ, ಅಭ್ಯರ್ಥಿ ಹೆಸರಿದೆ, ಇಲ್ಲಿ ರೋಲ್ ನಂಬರ್ ಬರೀಬೇಕು ಮತ್ತು ವಿಷಯಗಳು ಒಂದು ಬರೆದಿರ್ತಾರೆ. ಕ್ವಶನ್ ಬುಕ್ಲೆಟ್ ವರ್ಷನ್ ನಂಬರ್ ಅದನ್ನು ಅವರು ಕೊಡ್ತಾರೆ, ನಿಮ್ಗೆ ಹೇಳ್ತಾರಲ್ಲಿ. ಗೊತ್ತಿಲ್ಲ ಅಂದರೆ ನೀವು ಹೇಳಿ ಬರ್ಕೋಬೇಕಾಗತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಈ ಕ್ವಶನ್ ನಂಬರ್ 1 ABCD ಅಂತ ಕೊಟ್ಟಿದ್ದಾರೆ. ಅಲ್ಲಿ ನೀವು ಕ್ವಶನ್ಗಳನ್ನು ಓದ್ಕೋಬೇಕು. ಅದರಲ್ಲಿ ಯಾವ್ದು ಆನ್ಸರ್ ಇರುತ್ತೆ ಅದನ್ನು ಇಲ್ಲಿ ಟಿಕ್ ಮಾಡಬೇಕು, ರೌಂಡ್ ಮಾಡ್ಕೋಬೇಕಾಗತ್ತೆ. ಸೊ ರೌಂಡ್ ಮಾಡಬೇಕಾಗತ್ತೆ. ನಿಮ್ಗೆ ಗೈಡ್ ಮಾಡ್ತಾರೆ. ರೌಂಡ್ ಓದು ಗೊತ್ತಿಲ್ಲ ಅಂದರೆ ಟೆನ್ಷನ್ ತೊಗೋಬೇಡಿ, ಅಲ್ಲಿ ಇರುವಂಥ ಸೂಪರ್ವೈಸರು ನಿಮ್ಗೆ ಮಾಹಿತಿಯನ್ನು ಕೂಡ ಕೊಡ್ತಾರೆ. ಇದು ಒಂದು ಟೈಪ್ ಆಫ್ OMR ಸೀಟ್ ಈ ಥರ ಇರುತ್ತೆ.